ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಮಾಸ್ಟರ್ ಮೊಬೈಲ್ ಫಿಕ್ಸ್ ಮುರಳಿ ಮಾತಾಡ್ತಾ ಇದ್ದೀನಿ. ಇವಾಗ ಬಂದ್ಬಿಟ್ಟು ವಿಷಯ ಏನಂದ್ರೆ, ಇವತ್ತು ನಿಮ್ಗೆ ಕಳ್ತನ ಫೋನ್ ಯಾರಾದ್ರೂ ಸೇಲ್ ಮಾಡ್ತಾರೆ, ಅದನ್ನ ಯಾವ ತರ ನಾವು ಬ್ಲಾಕ್ ಆಗಿದೆ ಇಲ್ಲ ಕಂಡು ಹಿಡಿಬೇಕಂದ್ಬಿಟ್ಟು ನಾನು ಚೆಕ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಬನ್ನಿ ನೋಡ್ತೀನಿ, ಹತ್ರ ಬನ್ನಿ. ಫಸ್ಟ್ ಬಂದ್ಬಿಟ್ಟು ನೀವು ಡಯಲ್ ಪ್ಯಾಡ್ ಅಲ್ಲಿ ಯಾವ್ದು ಕಳ್ತನ ಮೊಬೈಲ್ ಇದೆಯೋ ಅದು ನೋಡಿ. ಇದು ಕಳ್ತನ ಮೊಬೈಲ್ ಅಲ್ಲ, ಇದು ಅಂಗಡಿಗೆ ಬಂದಿರೋದು ನೋಡ್ತಾ ಇದೀನಿ ನಿಮ್ಗೆ. ಫಸ್ಟ್ ಏನ್ ಮಾಡ್ಬೇಕು, *#06# ಅಂತ ಟೈಪ್ ಮಾಡ್ಬೇಕು. ಅವಾಗ ನಮ್ಗೆ IME ನಂಬರ್ ಬರುತ್ತೆ. IME ನಂಬರ್ ಬಂದ್ಮೇಲೆ ನಾವೇನ್ ಮಾಡ್ಬೇಕು, ಫಸ್ಟ್ ನೆಕ್ಸ್ಟ್ ಹೋಗ್ಬಿಟ್ಟು ನಮ್ಗೆ ಬೇರೆ ಇನ್ನೊಂದು ಫೋನ್, ನಮ್ದು ಪರ್ಸನಲ್ ಫೋನ್ ಇರುತ್ತಲ್ಲ, ಅದ್ರಲ್ಲಿ ಬಂದ್ಬಿಟ್ಟು 14422 ಮೆಸೇಜ್ ಮಾಡ್ಬೇಕು ನಾವು. 14422 ಏನಂತ ಮೆಸೇಜ್ ಮಾಡ್ಬೇಕು ಫಸ್ಟ್. ಇಲ್ಲಿ ನೋಡಿ, ಫಸ್ಟ್ ಆಲ್ರೆಡಿ ನಾನು ಚೆಕ್ ಮಾಡಿದೀನಿ. KY ಡಿಗ್ಲೇಟ್ ಹೊಡಿಬೇಕಲ್ಲ, KYM. ನೆಕ್ಸ್ಟ್ ಅದ್ರದ್ದು IME ನಂಬರ್ ಏನಿದೆಯೋ ಅದ್ ನೋಡಿಬೇಕು. ನೋಡಿ, IME ನಂಬರ್ ನಾನು ಚೆಕ್ ಮಾಡ್ಕೊಂಡು ಹೊಡಿತೀನಿ ಇವಾಗ. ನೋಡಿ, ಸೆಂಡ್ ಮಾಡಿದೀನಿ ಇವಾಗ. ಪಟ್ ಅಂತ ರಿಪ್ಲೈ ಬರುತ್ತೆ ನೋಡಿ ನಂಗೆ. ಇದು ಗೌರ್ಮೆಂಟೇ ನಮ್ಗೆ ಈ ತರ ನಂಬರ್ಗೆ ಈ ತರ ಪ್ರಾಬ್ಲಮ್ಸ್ ಇದೆ ಅನ್ಬಿಟ್ಟು ಇದು ನೋಡಿ. ಇವಾಗ ನೋಡಿ, ಇದು ರೆಡ್ಮಿ ಮೊಬೈಲ್, ರೆಡ್ಮಿ 5G ಇಲ್ಲಿ ಬಂದಿದೆ. ರೆಡ್ಮಿ ಅಂತ ಸ್ಮಾರ್ಟ್ ಮೊಬೈಲ್ ರೆಡ್ಮಿ ಅನ್ಬಿಟ್ಟು ಇದೇ ತರ ನಮ್ಗೆ ಅದಕ್ಕಿಂತ ಮುಂಚೆ ಒಂದು ಸ್ಟಾರ್ಟಿಂಗ್ ಬಂದಿತ್ತು. ಇಲ್ಲಿ ನೋಡಿ ಬ್ಲಾಕ್ ಅಂತ ಈ IME ನಂಬರ್ ಹೊಡೆದು ಫಸ್ಟ್ ಚೆಕ್ ಮಾಡಿದ ತಕ್ಷಣ ನಂಗೆ ಇಲ್ಲಿ ಬ್ಲಾಕ್ ಲಿಸ್ಟ್ ಅಂತ ಬಂದ್ಬಿಡುತ್ತೆ. ಅದಕ್ಕೆ ನೀವೇನೇ ಯಾವ್ದೇ ಮೊಬೈಲ್ ಇದ್ರು ಫಸ್ಟ್ ಚೆಕ್ ಮಾಡ್ಕೊಂಡು ತಗೊಳ್ಳಿ. ನಂಬರ್ ನಾನು ಹೇಳ್ಕೊಟ್ಟಿದ್ನಲ್ಲ, ಇದೇ ತರ ಚೆಕ್ ಮಾಡಿದ ತಕ್ಷಣ ನಿಮ್ಗೆ ನೋಡಿ ಬ್ಲಾಕ್ ಲಿಸ್ಟ್ ಅಂತ ಬಂದ್ಬಿಡುತ್ತೆ. ನಿಮ್ ಗುಡ್ ಕಂಡೀಷನ್ ಇದ್ರೆ ಅದ್ರ ಮಾಡಲ್ ಎಲ್ಲಾನು ಬಂದ್ಬಿಡುತ್ತೆ. ಓಕೆನಾ? ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂದ್ರೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ನಮ್ಮನ್ನ.